ನಮಸ್ಕಾರ ವೀಕ್ಷಕರೇ. ಇವತ್ತಿನ ಒಂದು ಅವಧಿಯಲ್ಲಿ ಸುಲಭವಾಗಿ ಇಂಗ್ಲಿಷ್ನಲ್ಲಿರುವಂತಹ ವಿದ್ಯಾರ್ಥಿಗಳ ಹೆಸರನ್ನ ಕನ್ನಡದಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬಹುದು ಎಂಬುದನ್ನ ನೋಡೋಣ. ಮೊದಲಿಗೆ ನಾವು ನಮ್ಮ ಡ್ರೈವ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ಮೊದಲು ನಮ್ಮ ಜಿಮೇಲ್ ಅಕೌಂಟಿಗೆ ನಾವು ಲಾಗಿನ್ ಆಗಬೇಕಾಗುತ್ತೆ. ತದನಂತರ ಇಲ್ಲಿ ಗೂಗಲ್ ಆಪ್ಸ್ ಅಲ್ಲಿ ಇರುವಂತಹ ಡ್ರೈವ್ ಅನ್ನ ಓಪನ್ ಮಾಡಿ ಅದರಲ್ಲಿ ನ್ಯೂ ಗೂಗಲ್ ಶೀಟ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಗೂಗಲ್ ಶೀಟ್ಸ್ ಅಲ್ಲಿ ನೀವು ನಿಮಗೆ ಬೇಕಾಗಿರುವಂತಹ ಹೆಸರುಗಳನ್ನ ಇಲ್ಲಿ ಟೈಪ್ ಮಾಡಬಹುದು ಅಥವಾ ಕಾಪಿ ಪೇಸ್ಟ್ ಮಾಡಬಹುದು. ನೇಮ್ಸ್ ಅಂತ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ನಾನು ಈ ಮುಂಚೆನೆ ರೆಡಿ ಮಾಡಿರುವಂತಹ ಕೆಲವೊಂದಿಷ್ಟು ಹೆಸರುಗಳನ್ನ ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಇದನ್ನ ಈಗ ಸ್ಯಾಟ್ಸ್ ಅಲ್ಲಿ ಮಕ್ಕಳ ಹೆಸರನ್ನ ನಾವು ಇಂಗ್ಲಿಷ್ ಅಲ್ಲಿ ಪಡಿತೇವೆ. ಅದನ್ನ ನೀವು ಡೌನ್ಲೋಡ್ ಮಾಡಿ ಅದೇ ಸೇಮ್ ನೇಮ್ಸ್ ಅನ್ನ ಕನ್ನಡದಲ್ಲಿ ನೀವು ಇನ್ಸ್ಟೆಂಟ್ ಆಗಿ ಪಡೆಯಬಹುದು. ನೋಡಿ, ಇವಾಗ ಇಲ್ಲಿ ನಾನು ರೆಡಿ ಮಾಡಿಟ್ಟಿರುವಂತಹ ಮಕ್ಕಳ ಹೆಸರನ್ನ ಇಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. ಸೊ ಒಂದಿಷ್ಟು ಹೆಸರುಗಳನ್ನ ಕಂಟ್ರೋಲ್ ಸಿ ಕಾಪಿ ಮಾಡಿ ತದನಂತರ ನಾನು ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ತಾವಿಲ್ಲಿ ಗಮನಿಸಬಹುದು, ಮುಂಚೆನೆ ನಾನು ಸ್ಯಾಟ್ಸ್ ಇಂದ ಡೌನ್ಲೋಡ್ ಮಾಡಿಟ್ಟಿರುವಂತಹ ವಿದ್ಯಾರ್ಥಿಗಳ ಹೆಸರನ್ನ ಗೂಗಲ್ ಶೀಟ್ ಅಲ್ಲಿ ಸೇವ್ ಮಾಡಿಟ್ಟಿದ್ದೆ. ಅದೇ ಹೆಸರನ್ನ ನಾನು ಈಗ ಇಲ್ಲಿ ಸ್ಪ್ರೆಡ್ ಶೀಟ್ ಅಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ನನಗೆ ಇದೇ ಹೆಸರುಗಳು ಕನ್ನಡದಲ್ಲಿ ಬೇಕಾಗಿವೆ. ಅದಕ್ಕಾಗಿ ನಾನು ಮಾಡಬೇಕಾಗಿದ್ದು ಇಷ್ಟೇ, ಈಕ್ವಲ್ ಟು ಗೂಗಲ್ ಟ್ರಾನ್ಸ್ಲೇಟ್, ಗೂಗಲ್ TRANSLATE ಗೂಗಲ್ ಟ್ರಾನ್ಸ್ಲೇಟ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್, ಯಾವ ಟೆಕ್ಸ್ಟ್ ಬೇಕಾಗಿದೆ, ನನಗೆ ಈ ಹೆಸರು ಬೇಕಾಗಿದೆ. ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕಾಮಾ, ಡಬಲ್ ಇನ್ವರ್ಟೆಡ್ ಕಾಮಾ, ಇಂಗ್ಲಿಷ್ EN ಅಂತ ಟೈಪ್ ಮಾಡಿ. EN ಡಬಲ್ ಇನ್ವರ್ಟೆಡ್ ಕಾಮಾ, ನೆಕ್ಸ್ಟ್ ಕಾಮಾ. ನೆಕ್ಸ್ಟ್ ಥರ್ಡ್ ಏನಾಗಿದೆ ಇಲ್ಲಿ, ಟಾರ್ಗೆಟ್ ಲ್ಯಾಂಗ್ವೇಜ್, ಅಂದ್ರೆ ಇದನ್ನ ನಾನು ಕನ್ನಡದಲ್ಲಿ ಟೈಪ್ ಮಾಡಬೇಕಾಗಿರೋದ್ರಿಂದ ನಂತರ ಡಬಲ್ ಇನ್ವರ್ಟೆಡ್ ಕಾಮಾ KN ಅಂತ ಟೈಪ್ ಮಾಡಿ ಮತ್ತೆ ಡಬಲ್ ಇನ್ವರ್ಟೆಡ್ ಕಾಮಾ ಬ್ರಾಕೆಟ್ ಕ್ಲೋಸ್, ಎಂಟರ್ ಅಂತ ಕೊಡಿ. ನೋಡಿ, ಹೆಸರು ಇಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಆಗಿ ಬಂತು. ಇದನ್ನ ನೀವು ಸೆಲೆಕ್ಟ್ ಮಾಡಿ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ, ಇದನ್ನ ನೀವು ಸೆಲೆಕ್ಟ್ ಮಾಡಿ ಕೆಳಗಡೆ ಡ್ರ್ಯಾಗ್ ಮಾಡಿ ಕೆಳಗಿರುವ ಎಲ್ಲ ಹೆಸರುಗಳು ಟ್ರಾನ್ಸ್ಲೇಟ್ ಆಗಿ ಬರುತ್ತೆ. ಇದರಲ್ಲಿ ಕೆಲವೊಂದು ಮೈನರ್ ಮಿಸ್ಟೇಕ್ಸ್ ಗಳಿರುತ್ತೆ. ಅದನ್ನ ನಿಮ್ಮ ನುಡಿಯನ್ನ ಓಪನ್ ಮಾಡಿ ನೀವು ಕರೆಕ್ಷನ್ಸ್ ಮಾಡಬಹುದು. ಇವಾಗ ಇದನ್ನ ನೀವು ಎಕ್ಸೆಲ್ ಶೀಟ್ ಅಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ಫೈಲಿಗೆ ಹೋಗಿ ಡೌನ್ಲೋಡ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ನೀವು ಕೊಟ್ರೆ ಇದರ ಒಂದು ಎಕ್ಸೆಲ್ ಶೀಟ್ ಡೌನ್ಲೋಡ್ ಆಗಿರುತ್ತೆ. ನೋಡಿ, ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಎನೇಬಲ್ ಎಡಿಟಿಂಗ್. ಸೊ ಈಗ ನಿಮಗೆ ಬೇಕಾಗಿರುವ ರೀತಿಯಲ್ಲಿ ನೀವು ಇದನ್ನ ಮಾಡಿಫೈ ಮಾಡಿ ಸೇವ್ ಮಾಡಿ ಇಟ್ಕೊಳ್ಬಹುದಾಗಿದೆ. ಈ ರೀತಿ ಸುಲಭವಾಗಿ ನಾವು ಹೆಸರುಗಳನ್ನ, ಇಂಗ್ಲಿಷ್ನಲ್ಲಿರುವ ಹೆಸರುಗಳನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬಹುದಾಗಿದೆ. ಮುಂದಿನ ಅವಧಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.